ವೀಕ್ಷಕರೇ, ವೃಶ್ಚಿಕ ರಾಶಿಯು ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಈ ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಫಲಗಳು ಸಿಗ್ತಾ ಇದೆ, ಯಾವೆಲ್ಲ ಪ್ರಯೋಜನಗಳಿದೆ, ಏನೆಲ್ಲ ಸವಾಲುಗಳಿದೆ, ಏನೆಲ್ಲ ಎಚ್ಚರಿಕೆಗಳಿದೆ, ಆ ಎಚ್ಚರಿಕೆಗಳನ್ನು ನೀವು ಯಾವ ರೀತಿ ನಿಭಾಯಿಸಿದ್ರೆ ನಿಮಗೆ ಒಳ್ಳೆಯ ಫಲಗಳು ಸಿಗ್ತವೆ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಒಳಗೊಂಡಿರುತ್ತೆ. ಈ ವಿಡಿಯೋ ಒಂದು 10 ನಿಮಿಷ ಸಮಯ ತೆಗೆದುಕೊಂಡು ನೋಡಿದಾಗ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಈ ಮೂಲಕ ತಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಜೊತೆಗೆ ನಾವು ತಡ ಮಾಡೋದಿಲ್ಲ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ವೃಶ್ಚಿಕ ರಾಶಿಯ ಲಾಂಛನ ಬಂದು ಚೇಳಿನ ಒಂದು ಲಾಂಛನವನ್ನು ಹೊಂದಿರತಕ್ಕಂಥದ್ದು. ರಾಶಿಯ ರತ್ನ ಹವಳ ಆಗಿರತಕ್ಕಂಥದ್ದು. ಕೆಂಪು ಮತ್ತು ಕಿತ್ತಳೆ ಅದೃಷ್ಟ ಬಣ್ಣ ಆದರೆ ಅದೃಷ್ಟದ ದಿನ ಮಂಗಳವಾರ ಮತ್ತು ಗುರುವಾರ ಆಗಿರುವಂಥದ್ದು. ಮತ್ತು ಶಿವ ಆಂಜನೇಯ ಸ್ವಾಮಿ ಅದೃಷ್ಟ ದೇವತೆಗಳಾಗಿರತಕ್ಕಂಥದ್ದು ಈ ರಾಶಿಯ ಅದೃಷ್ಟ ದೇವತೆಗಳು. ಇನ್ನು ಅದೃಷ್ಟದ ಸಂಖ್ಯೆ 3, 7, 9 ಆದರೆ ಅದೃಷ್ಟದ ದಿನಾಂಕ 9, 8, 27 ಅದೃಷ್ಟದ ದಿನಾಂಕಗಳಾಗಿರ್ತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಬಂದು ಕಟಕ ಮತ್ತು ಮೀನ ಆದರೆ ಶತ್ರು ರಾಶಿ ಮೇಷ, ಸಿಂಹ, ಧನುಸ್ಸು ರಾಶಿ ನಿಮಗೆ ಶತ್ರು ರಾಶಿಗಳಾಗಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿರ್ತಕ್ಕಂತಹ ಈ ವೃಶ್ಚಿಕ ರಾಶಿಯ ನಕ್ಷತ್ರಗಳು ಯಾವುದು ಅಂತಂದರೆ ವಿಶಾಖ ನಕ್ಷತ್ರದ 4ನೇ ಚರಣ, ಅನುರಾಧ ನಕ್ಷತ್ರದ 4 ಚರಣಗಳು, ಜ್ಯೇಷ್ಠ ನಕ್ಷತ್ರದ 4 ಚರಣಗಳು ಸೇರಿರ್ತಕ್ಕಂತಹ ವೃಶ್ಚಿಕ ರಾಶಿ. ಇನ್ನು ವೃಶ್ಚಿಕ ರಾಶಿಯವರು ಯಾವತ್ತಿಗೂ ಕೂಡ ಸತ್ಯ, ನ್ಯಾಯ, ಧರ್ಮ, ನಿಷ್ಠೆಯನ್ನು ಪರಿಪಾಲನೆ ಮಾಡ್ತಕ್ಕಂತಹ ವ್ಯಕ್ತಿಗಳು, ಕರುಣಾಳುಗಳು, ಕರುಣಾಮಯಿಗಳು, ನಿರ್ಭಯಿಗಳು, ರಸಿಕರು, ಜೊತೆಗೆ ಬೇರೆಯವರ ಕಷ್ಟಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥವರು, ನ್ಯಾಯವಂತರು, ಸತ್ಯವಂತರು, ವಿಮರ್ಶಾಪ್ರಿಯರು ಅಂತ ಹೇಳ್ಬೋದು. ಬಹಳಷ್ಟು ಇದ್ದಾವೆ ವೃಶ್ಚಿಕ ರಾಶಿಯವ್ರ ಬಗ್ಗೆ ಹೇಳಿಕೆ. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಇಂತಹ ವೃಶ್ಚಿಕ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಯಾವೆಲ್ಲ ಒಂದು ಶುಭ ಫಲಗಳು ಸಿಗುತ್ತೆ, ಯಾವೆಲ್ಲ ಎಚ್ಚರಿಕೆಗಳಿದೆ ಅನ್ನುವಂಥ ವಿಸ್ತೃತವಾಗಿರ್ತಕ್ಕಂಥ ವಿಷಯಗಳನ್ನು ತಿಳಿಸೋಣ. ಆದರೆ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನೋಡಿ, ಎಷ್ಟೇ ಸಮಸ್ಯೆಗಳಿರಲಿ, ಗೊಂದಲಗಳಿರಲಿ, ವಿಚಾರಗಳಿರಲಿ, ಕೆಲಸಗಳಿರಲಿ, ಅಥವಾ ಏನೇ ನಿಮ್ಮ ಮುಂದೆ ಇರತಕ್ಕಂತಹ ವಿಚಾರಗಳನ್ನು ಒಂದು ಹಿರಿಯರ ಮೂಲಕ ಸಮಸ್ಯೆಗಳು ಸರಿಯಾಗುವಂಥದ್ದು, ಹಿರಿಯರ ಮಧ್ಯಸ್ಥಿಕೆಯ ಮೂಲಕ, ಅದು ತಂದೆ, ತಾಯಿ, ಗುರು, ಬಂಧು ಬಳಗ ಅಥವಾ ಸ್ನೇಹಿತರು, ಇಷ್ಟ ಇರತಕ್ಕಂತಹ ವ್ಯಕ್ತಿಗಳು, ಈ ಯಾವುದೇ ಒಂದು ವರ್ಗದ ವ್ಯಕ್ತಿಗಳಿಂದ ಏನೋ ಸಡನ್ನಾಗಿ ನಿಮ್ಮ ಸಮಸ್ಯೆಗಳು ಸರಿಯಾಗುವಂಥದ್ದು, ನಿಮಗಿರ್ತಕ್ಕಂಥ ಅಡೆತಡೆಗಳು ಸರಿಯಾಗುವಂಥದ್ದು, ನಿಮ್ಮಲ್ಲಿರ್ತಕ್ಕಂತಹ ಕೆಲವೊಂದು ನ್ಯೂನ್ಯತೆಗಳು ಕೂಡ ನಿಮಗೆ ಕೆಲವೊಂದು ಗೈಡೆನ್ಸ್ ಇರುತ್ತೆ ಹಿರಿಯರಿಂದ, ಅದನ್ನು ನೀವು ಪರಿಪಾಲನೆ ಮಾಡುವಂತಹ ಪ್ರಯತ್ನವನ್ನು ನೀವು ಇಲ್ಲಿ ಮಾಡೋದ್ರಿಂದ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ಫಲ ಸಿಗುತ್ತೆ. ಜೊತೆಗೆ ಕುಟುಂಬದಲ್ಲೂ ಕೂಡ ಒಂದಿಷ್ಟು ಸಾಮರಸ್ಯ ಅನ್ನುವಂಥದ್ದು ಇರುತ್ತೆ. ಯಾವುದೇ ಒಂದು ಗೊಂದಲ, ಗದ್ದಲ, ಗಲಾಟೆ, ನೋವುಗಳು, ತೊಂದರೆಗಳು, ಮನಸ್ತಾಪಗಳಿದ್ರೂ ಕೂಡ ಆ ಮನಸ್ತಾಪಗಳು ತಕ್ಕ ಮಟ್ಟಿಗೆ ಒಂದಿಷ್ಟು ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ನಡೀತಾ ಇರತಕ್ಕಂಥದ್ದು. ಆದರೂ ನೀವು ಕೂಡ ಕೆಲವೊಂದು ಏನೋ ಒಂದು ಗೊಂದಲ ಆಯಿತು, ತೊಂದರೆ ಆಯಿತು ಅಂತಂದರೆ ಸಕಾಲಕ್ಕೆ ಸ್ಪಂದಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಅದರಿಂದ ಬಹಳಷ್ಟು ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಮತ್ತು ಈ ಹಿರಿಯರೊಂದಿಗೆ ಸ್ವಲ್ಪ ಮುನಿಸು, ಏನೋ ಒಂಥರ ಬೇಸರ, ಏನೋ ಒಂಥರ ಸಿಟ್ಟು, ಕೋಪ ಅಥವಾ ಈ ರೀತಿಯಾಗಿರ್ತಕ್ಕಂತಹ ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಆದರೆ ಅದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು, ಅವಶ್ಯಕತೆ ಇಲ್ಲ. ಯಾಕಂತಂದರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಒಳ್ಳೆಯದು. ಕೆಲವೊಂದು ಆಸ್ತಿ ವಿಚಾರವಾಗಿ ಅಥವಾ ಯಾವುದೇ ಹಣಕಾಸಿನ ವಿಚಾರವಾಗಿ ಸಹೋದರ ಸಹೋದರಿ ಇರ್ಬೋದು ಅಥವಾ ಬಂಧು ಬಾಂಧವರಲ್ಲಿ ಸ್ವಲ್ಪ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಕೆಲವೊಂದು ವಿಚಾರದಲ್ಲಿ ಗೊಂದಲಗಳ ವಾತಾವರಣ ಸೃಷ್ಟಿಯಾಗಿರುತ್ತೆ. ಅದನ್ನು ನೀವು ತುಂಬ ಸೂಕ್ಷ್ಮವಾಗಿ ಸರಿ ಮಾಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ನೀವಿಲ್ಲಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ರೆ ಏನಾಗುತ್ತೆ, ಮನಸ್ತಾಪಗಳು ಜಾಸ್ತಿಯಾಗಿ ಸಂಬಂಧಗಳ ಮೇಲೆ ಪರಿಣಾಮಗಳು ಉಂಟಾಗುವಂಥ ಸಾಧ್ಯತೆಗಳು ಇರೋದ್ರಿಂದ ಅದನ್ನು ನೀವು ಸ್ವಲ್ಪ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಅಷ್ಟೇ ಸೂಕ್ಷ್ಮವಾಗಿ ಅದನ್ನು ನಿಭಾಯಿಸುವಂಥ ಪ್ರಯತ್ನವನ್ನು ನೀವಿಲ್ಲಿ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷವಾಗಿ ಭಾಳ ಕಷ್ಟಪಡ್ತಾ ಇರ್ತೀರಿ, ಸ್ವಲ್ಪ ನೆನಪಿನ ಶಕ್ತಿಯ ತೊಂದರೆಗಳು ಬಾಧಿಸುವಂಥ ಸಾಧ್ಯತೆಗಳು ಇರುತ್ತೆ. ಅದು ಬಹಳ ದಿನಗಳಿಂದನೂ ಇದೆ. ಎಷ್ಟೇ ಓದಿದ್ರೂ ತಲೆಗತ್ತಾ ಇಲ್ಲ ಅನ್ನುವಂತಹ ಸ್ವಲ್ಪ ಬೇಸರ ಅಂತೂ ಇದೆ. ಆದರೂ ನಿಮಗೆ ಅಷ್ಟೇನೂ ತೊಂದರೆ ಆಗುವಂಥ ಸಂದರ್ಭಗಳಿಲ್ಲ. ಇನ್ನೂ ಹೆಚ್ಚಿನ ಪರಿಶ್ರಮವನ್ನು ಪಟ್ಟರೆ
ಒಳ್ಳೆಯ ಒಂದು ಫಲಿತಾಂಶವನ್ನು ಪಡ್ಕೋಬಹುದು ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಈ ಕೆಲವೊಂದು ಸಮಾರಂಭಗಳು, ಸಭೆಗಳು, ಅಥವಾ ಎಲ್ಲೋ ಹೊರಗಡೆ 4 ಜನ ಸ್ನೇಹಿತರೊಂದಿಗೆ ಹೋಗಿರ್ತೀರಿ, ಅಥವಾ ಏನೋ ಮಾತುಕತೆ ನಡೀತಾ ಇರುತ್ತೆ. ಅದರಲ್ಲಿ ಸ್ವಲ್ಪ ನಿಮಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಏನೋ ಒಂಥರ ಮನಸ್ಸಿಗೆ ಬೇಸರವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳೋದು, ಅಥವಾ ಅವರೊಂದಿಗೆ ವಾಗ್ವಾದಗಳಾಗುವಂಥದ್ದು, ಈ ರೀತಿ ಸಂದರ್ಭಗಳಿರುತ್ತೆ. ಹಾಗಾಗಿ ನೀವು ಯಾಕಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ವ್ಯಕ್ತಿತ್ವ, ಏನೋ ಹೇಳಬೇಕು ಅಂತಂದರೆ ಅದನ್ನ ನೇರವಾಗಿ ಹೇಳ್ಬಿಡ್ತೀರಿ, ಶಾಂತವಾಗಿರ್ತೀರಿ. ಆದರೆ ಕೋಪ ಬಂತು ಅಂತಂದರೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ. ಸ್ವಲ್ಪ ಸಡನ್ನಾಗಿ ಏನೋ ಒಂದು ಹೇಳಿ ಸ್ವಲ್ಪ ಪೇಚಿಗೆ ಸಿಕ್ಕಾಕೊಳ್ಳುವಂಥದ್ದು, ಬೇರೆಯವ್ರಿಗೆ ನೋಯಿಸುವಂಥದ್ದು, ಅಥವಾ ಈ ರೀತಿಯಾದಂತಹ ನಿಮ್ಮನ್ನು ಯಾರೋ ನೋಯಿಸ್ಬಿಡುವಂಥದ್ದು, ಈ ರೀತಿ ಸಂದರ್ಭಗಳಿರ್ತವೆ. ಅದಕ್ಕೆ ಹೇಳಿದ್ದು ಇನ್ನೂ ತಾಳ್ಮೆ, ಬುದ್ಧಿವಂತಿಕೆಯನ್ನು ರೂಢಿಸ್ಕೊಂಡ್ರೆ ಬಹಳ ಒಳ್ಳೆಯದು ಅನ್ನುವಂಥದ್ದು. ಇನ್ನು ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕಾಲೆಳೆಯುವಂಥ ಜನಗಳು ಜಾಸ್ತಿ ಇದ್ದಾರೆ. ನಿಮ್ಮ ಕೆಳಗಿರುವಂಥ ವ್ಯಕ್ತಿಗಳೇ ಇರ್ಬೋದು, ಮೇಲ್ವರ್ಗದ ಅಧಿಕಾರಿಗಳೇ ಇರ್ಬೋದು, ನಿಮ್ಮ ಕಂಡ್ರೆ ಸ್ವಲ್ಪ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ಸ್ವಲ್ಪ ನೀವು ಏನೇ ಒಂದು ಸಹಿ ಮಾಡಬೇಕಾದ್ರೆ, ಲೆಕ್ಕಪತ್ರ ಮಾಡಬೇಕಾದ್ರೆ, ಅಥವಾ ಏನೇ ನೀವು ಕೆಲಸ ಮಾಡುವಾಗ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ನಿಮ್ಮ ತಪ್ಪನ್ನೇ ಅಥವಾ ನೀವು ಮಾಡುವಂತಹ ತಪ್ಪುಗಳನ್ನೇ ಅವರಿಗೆ ಆಯುಧ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ನೀವು ಇರುವಂಥದ್ದು ಭಾಳ ಒಳ್ಳೆಯದು. ಇನ್ನೂ ಅದ್ಭುತವಾದ ವಿಚಾರಗಳು ತಿಳಿಸೋದಿದೆ ಈ ವಿಡಿಯೋದಲ್ಲಿ, ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅದ್ಭುತವಾದ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆದಂಥ ಸಂಪೂರ್ಣ ಜನ್ಮ ಜಾತಕ ಫಲ ನೀವೇ ಆರಾಮಾಗಿ ಸುಲಭವಾಗಿ ಓದ್ಕೊಂಡು ತಿಳ್ಕೊಬಹುದು. ಅಷ್ಟೊಂದು ಅದ್ಭುತವಾದಂಥ ಜಾತಕ ಫಲ ಇದಾಗಿರುತ್ತೆ. ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನೋಡಿ, ಕೆಲವೊಂದು ಪತಿ ಪತ್ನಿಯರ ಮಧ್ಯದಲ್ಲಿ ಈ ತಿಂಗಳಲ್ಲಿ ಬಹಳ ಹೊಂದಾಣಿಕೆ ಇರುತ್ತೆ. ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಬಹಳಷ್ಟು ಹೊಂದಾಣಿಕೆಯನ್ನು ಕಂಡು ಬರುತ್ತೆ. ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ನಿಮಗೆ ಇದೆ. ಜೊತೆಗೆ ಕೆಲವೊಂದು ಬೇರೆ ಕಡೆಯಿಂದ ಕೆಲವೊಂದು ಸಮಾಚಾರಗಳು ನಿಮ್ಮ ಮನಸ್ಸಿಗೆ ಸಮಾಧಾನ ತರಲ್ಲ, ಬೇಸರವನ್ನು ತರುವಂಥ ಸಾಧ್ಯತೆ ಇರುತ್ತೆ. ಮತ್ತು ಸ್ವಯಂಕೃತ ಅಪರಾಧದಿಂದ ಕೆಲವೊಂದು ಕೆಲಸಗಳು ಸ್ಥಗಿತ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ನಿಮ್ಮ ತಪ್ಪಿನಿಂದಾನೇ. ನೀವು ಅದಕ್ಕಾಗಿ ಹೇಳಿದ್ದು ವಿಡಿಯೋದುದ್ದಕ್ಕೂ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಏನೇ ಒಂದು ಕೆಲಸ ಮಾಡಿದರೂ ಕೂಡ ಅದನ್ನು ಯೋಚನೆ ಮಾಡ್ಕೊಂಡು ಮಾಡಿ. ಎಲ್ಲೋ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಎಚ್ಚರಿಕೆ ಇಟ್ಕೊಂಡು ಮಾಡಿ. ಯಾರ ಜೊತೆ ಮಾತಾಡ್ತಾ ಇದ್ದೀರಾ, ಎಚ್ಚರಿಕೆ ಇಟ್ಕೊಂಡು ಮಾತಾಡಿ. ಈ ಥರ ಸ್ವಲ್ಪ ಎಲ್ಲ ಕಡೆ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ನೀವು ಕೆಲಸ ಮಾಡೋದು ಭಾಳ ಒಳ್ಳೆಯದು. ಅದರಿಂದ ನಿಮ್ಗೆ ಲಾಭನೂ ಇದೆ, ನಷ್ಟ ಅಂತೂ ಇಲ್ಲ. ಆ ಎಚ್ಚರಿಕೆಗಳನ್ನು ನೀವು ಪಾಲಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಪ್ರಯಾಣ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ನಿಮಗೆ ಏನಾಗುತ್ತೆ, ಸಮಯ ದುಡ್ಡು ಎರಡೂ ವ್ಯರ್ಥ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಪ್ರಯಾಣವನ್ನು ಅನಿವಾರ್ಯತೆ ಇತ್ತು ಅಂತಂದರೆ ಮಾಡಿಕೊಳ್ಳಿ. ಆದರೆ ಅನವಶ್ಯಕವಾಗಿರ್ತಕ್ಕಂಥ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ದುಡ್ಡು, ಸಮಯ ಖರ್ಚಾಗುತ್ತೆ. ಮತ್ತು ಖರ್ಚು ಅಂತ ಬಂದಾಗ ನೋಡಿ, ಈ ವೃಶ್ಚಿಕ ರಾಶಿಯವರು ಕೈಯಲ್ಲಿ ದುಡ್ಡಿದೆಯಾ, ಬೇರೆ ಬೇರೆ ಬೇಕಾದಷ್ಟು ಖರ್ಚು ಮಾಡ್ಕೊಂಡ್ಬಿಡ್ತೀರಿ, ಎಲ್ಲರಿಗೂ ಸಹಾಯ ಮಾಡಿಬಿಡ್ತೀರಿ. ಸ್ವಲ್ಪ ಆಮೇಲೆ ಹಣ ಖರ್ಚು ಮಾಡ್ಕೊಂಡ್ಮೇಲೆ ಹಾಗೆ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಸಹಜವಾಗಿರ್ತಾವಲ್ಲ. ಹಾಗಾಗಿ ಸ್ವಲ್ಪ
ಖರ್ಚಿಗೆ ಅಂಕುಶವನ್ನು ಹಾಕ್ಬೇಕು. ನಾ ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಇರಬೇಕು. ಆ ಖರ್ಚಿಗೆ ಕಡಿವಾಣವನ್ನು ಹಾಕಿದರೆ ಇನ್ನೂ 4 ಕಾಸು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮಾನಸಿಕವಾಗಿರ್ತಕ್ಕಂಥ ಕೆಲವೊಂದು ಚಿಂತೆಗಳು ಇರುತ್ತೆ. ಯಾವುದೋ ಒಂದು ಕೆಲಸ ಇರುತ್ತೆ, ಕೈಯಲ್ಲಿ ಒಂದು ಕೆಲಸ ಇರುತ್ತೆ, ಈ ಕೆಲಸ ಪೂರ್ಣ ಆಗುತ್ತಾ, ಅಥವಾ ಮುಂದೆ ನಾನು ಇದೊಂದು ಕೆಲಸ ಮಾಡಬೇಕು, ಈ ಕೆಲಸ ನಾನು ಸುಸೂತ್ರವಾಗಿ ಮಾಡ್ತೀನಾ, ಈ ರೀತಿಯಾಗಿರ್ತಕ್ಕಂಥ ಅನೇಕ ಗೊಂದಲಗಳಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬರುವಂಥ ದಿನಗಳಲ್ಲಿ ಈ ಏಪ್ರಿಲ್ ತಿಂಗಳ ನಂತರದಲ್ಲಿ ನಿಮಗೆ ತುಂಬ ಉತ್ತಮವಾದಂಥ ಫಲ ಇದೆ. ಹಾಗಾಗಿ ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ದೊಡ್ಡ ದೊಡ್ಡ ಕೆಲಸಗಳಿದ್ರೆ ಪ್ಲಾನ್ ಮಾಡಿಕೊಂಡ್ರೆ ಏನು ತಪ್ಪೇನಿಲ್ಲ. ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ನೀವು ಪ್ರಯತ್ನವನ್ನು ಮುಂದುವರಿಸ್ತಕ್ಕಂಥದ್ದು ಒಳ್ಳೆಯದು. ಅತಿಯಾದ ಚಿಂತೆ ಮಾಡ್ಲಿಕ್ಕೆ ಹೋಗಬಾರ್ದು, ಅತಿಯಾದ ಒತ್ತಡಕ್ಕೆ ಈಡಾಗ್ಲಿಕ್ಕೆ ಹೋಗಬಾರ್ದು. ವೃಶ್ಚಿಕ ರಾಶಿಯವರು ಹೆಚ್ಚಿನ ಟೆನ್ಷನನ್ನು ಮಾಡಿಕೊಳ್ಳುವಂಥದ್ದು ಸಣ್ಣ ಸಣ್ಣ ವಿಚಾರಕ್ಕೆ. ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಭಾಯಿಸ್ತಾ ಹೋಗಿ. ಕುಟುಂಬ ವರ್ಗದಿಂದ ತುಂಬ ಒಳ್ಳೆಯ ನಿಮಗೆ ಬೆಂಬಲ ಸಿಗುವಂಥ ಸಾಧ್ಯತೆಗಳಿರೋದ್ರಿಂದ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುತ್ತೆ. ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ, ಆದರೆ ಈ ತಿಂಗಳುದ್ದಕ್ಕೂ ನಿಮಗೆ ಉತ್ತಮವಾದಂಥ ಫಲಗಳಿದೆ. ಆದರೆ ಕೆಲವೊಂದು ಎಚ್ಚರಿಕೆಗಳನ್ನು ನೀವು ಪಾಲಿಸಬೇಕಾಗುತ್ತೆ. ಈ ವಿಡಿಯೋದುದ್ದಕ್ಕೂ ನಿಮಗೆ ಕೆಲವೊಂದು ಎಚ್ಚರಿಕೆಗಳನ್ನು ಬಹಳ ಪ್ರಮುಖವಾಗಿ ತಿಳಿಸಿರುವಂಥದ್ದು. ಅದನ್ನು ನೀವು ಗಮನದಲ್ಲಿಟ್ಕೊಂಡು ಅದನ್ನು ಫಾಲೋ ಮಾಡಿ. 100% ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ. ನೀವೇನು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ನಾನು ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಲು. ಜೊತೆಗೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ಲಿಂಕ್ ಸಿಗುತ್ತೆ. ಆ ಲಿಂಕಲ್ಲಿ 12 ರಾಶಿಯವರ ಮಾರ್ಚ್ ತಿಂಗಳ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ನೋಡ್ಕೊಳ್ಳಿ, ನಿಮ್ಗೆ ಬೇಕಾಗಿರುವಂಥ ರಾಶಿಯ ಫಲಗಳನ್ನು ನೀವು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಒಂದು ಪರಿಹಾರಗಳನ್ನು ಏನು ಮಾಡ್ಕೋಬೇಕು ಅಂತಂದರೆ, ನೋಡಿ, ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳ ಒಳ್ಳೆ ನಿಮಗೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಶ್ರೀ ವಿಷ್ಣು ಸಹಸ್ರನಾಮ ಪಠಣೆ ಮಾಡ್ತಕ್ಕಂಥದ್ರ ಮೂಲಕನೂ ಕೂಡ ಒಳ್ಳೆಯ ಫಲಗಳನ್ನು ನೀವು ಪಡ್ಕೋಬೋದು. ತುಂಬ ಸಿಂಪಲ್ ಆಗಿರುವಂಥ ಪರಿಹಾರಗಳಿದ್ದಾವೆ, ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಅದರದ ಒಂದು ಪರಿಣಾಮ ಇದೆಯಲ್ಲ ತುಂಬ ಚೆನ್ನಾಗಿ ಬೀರುತ್ತೆ ನಿಮ್ಮ ಮೇಲೆ ಅನ್ನುವಂಥ ಮಾತನ್ನು ಹೇಳ್ತಾ, ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.